ಅಲ್ಲ ಅಲ್ಲೇನು ಹೆಚ್ಚಾಗಿ ಏನಿರುತ್ತೆ, ಆದರ್ಶವನ್ನು ಬಯಸ್ತಾರೆ, ಆದರ್ಶ ನಡ್ಕೊಳ್ಳೋದು ಬೇಡ ಯಾರಿಗೂ. ಆದರ್ಶಕ್ಕೆ ಬೇಕಾದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಡಲ್ಲ. ಯಾಕಂದರೆ ಚಾಲೆಂಜಸ್ಗಳಿರ್ತವೆ. ನೀವು ಹೇಳಿದಾಗೆ ಪ್ರತಿಯೊಂದು ಮಾಧ್ಯಮಕ್ಕೆ ಅದರದ್ದೇ ಆದಂಥ ದೊಡ್ಡ ಮಟ್ಟದ ಚಾಲೆಂಜಸ್ಗಳು ಇವತ್ತಿರುವಂಥದ್ದೇ ಒಂದು ಓದುಗರದ್ದು ಆಗೋದಾದರೆ, ಮತ್ತೊಂದು ಇನ್ನೊಂದು ಕಡೆ ಜಾಹೀರಾತುಗಳು ಬೇಕೇ ಬೇಕು. ಜಾಹೀರಾತುಗಳು ಇಲ್ಲದೇ ಇರೋದಕ್ಕಾಗೋದಿಲ್ಲ. ಆವಾಗ ಸಾಕಷ್ಟು ವಿಚಾರದಲ್ಲಿ ಆ ಒಂದು ಕಾನ್ಫ್ಲಿಕ್ಟ್ ಉಂಟಾಗೇ ಆಗುತ್ತೆ ಅದು ಅಂತ. ನೀವು ಹಾಡು ಕೇಳಬೇಕು, ಎಲ್ಲ ಹಾಡು ಕೇಳ್ತೀರಿ, ಬಟ್ ಯು ಡೋಂಟ್ ಪೇ ಫಾರ್ ಇಟ್. ನಾವು ಮುಂಚೆ ಕ್ಯಾಸೆಟ್ ತೊಗೋತಾ ಇದ್ರಿ, ಯು ಡೋಂಟ್ ಬೈ ಕ್ಯಾಸೆಟ್. ಆಮೇಲೆ ಸಿನಿಮಾಗಳೆಲ್ಲ ನೋಡಬೇಕು, ಯು ಡಿಪೆಂಡ್ ಆನ್ ಟೆಲಿಗ್ರಾಮ್, ಅಲ್ಲಿ ಬರುತ್ತೆ ಫ್ರೀಯಾಗಿ. ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು, ಯು ಆರ್ ನಾಟ್ ರೆಡಿ ಟು ಪೇ. ಬಟ್ ಅದಕ್ಕೆ ಯಾರೊಬ್ಬ ದುಡ್ಡು ಹಾಕಿ ಸಿನಿಮಾ ಮಾಡಿರ್ತಾನೆ, ಅದನ್ನು ನೋಡಬಾರ್ದು, ಪೈರಸಿ ಅನ್ನೋದು ಕೂಡ ಇಲ್ಲ, ಅದು ಬರಲ್ಲ ಅದು. ಯಾಕಂದರೆ ಯಾರೋ ಹಾಕಿರ್ತಾನೆ. ಹಾಗಾಗಿ ಅವನು ಖರ್ಚು ಮಾಡುವವನು ಅಷ್ಟೇ ಖರ್ಚು ಮಾಡಬೇಕು, ಬಳಸುವವನು ಏನು ದುಡ್ಡು ಕೊಡದೆ ಬಳಸಬೇಕು. ಈ ಮನಸ್ಥಿತಿಯನ್ನು ಗ್ಲೋಬಲ್ ಸಿನಾರಿಯೋ ಕೊಟ್ಟಿದೆ. ಅಂದರೆ ಅಲ್ಲಿ ಬರುವಂಥ ಆ್ಯಪ್ಗಳು, ಅಲ್ಲಿಂದ ಬಂದಂಥ ಯೂಟ್ಯೂಬು ಅಥವಾ ಫೇಸ್ಬುಕ್ಕು, ಟೆಲಿಗ್ರಾಮು, ಇಲ್ಲೆಲ್ಲ ಬೇಕಾದಷ್ಟು ಬರುತ್ತಲ್ಲ. ಸೊ ಅವರು ಅಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಂತ್ರಜ್ಞಾನಕ್ಕೆ ಕೊಟ್ಟಂಥ ಸಲುಗೆ ಅದು. ಪುಸ್ತಕ ಬರಹಗಾರನಾಗಿ ನಿಮಗೆ ಯಾವ್ದಾದ್ರು ಅನಿಸಿದೆಯಾ, ನಾನು ಕನ್ನಡ ಬಿಟ್ಟು ಬೇರೆ ಯಾವ್ದಾದ್ರು ಭಾಷೆಯಲ್ಲಿ ಬರೆದಿದ್ದರೆ ಇನ್ನೂ ಸಿಕ್ಕಾಪಟ್ಟೆ ಜನ ನನಗೆ ಓದುಗರು ಇರ್ತಾಯಿದ್ರು, ಅಥವಾ ಕನ್ನಡದಲ್ಲಿ ಮಟ್ಟಿನ ಓದುಗರು ಕಡಿಮೆ ಆಗಿದ್ದಾರೆ, ಹೇಗೆ ಅವರನ್ನ ಕರ್ಕೊಂಬರೋದು ಅಥವಾ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಮಧ್ಯದಲ್ಲಿ ಈ ಥರ ಯಾವಾಗಲಾದ್ರು ಅನಿಸಿದ್ದಿದೆಯಾ? ನನಗೆ ಬೇರೆ ಭಾಷೆಯಲ್ಲಿ ಇಂಗ್ಲೀಷಲ್ಲಿ ಬರೆದ ಲೇಖಕರು ತಮ್ಮ ಪುಸ್ತಕಗಳನ್ನು 10 ಲಕ್ಷ ಮಾರಿದರು, 20 ಲಕ್ಷ, 2 ಮಿಲಿಯನ್ ಕಾಪೀಸ್ ಸೋಲ್ಡ್ ಅಂತೆಲ್ಲ ಹೇಳಿದಾಗ ಒಂದು ಭಾಳ ಅವ್ರ ಬಗ್ಗೆ ಭಾಳ ಒಂದು ಆಶ್ಚರ್ಯ, ಖುಷಿಯೆಲ್ಲ ಆಗುತ್ತೆ. ಬಟ್ ನನಗೆ ಯಾವತ್ತೂ ನಾನು ಅಲ್ಲಿ ಬರೀಬೇಕು ಅಂತ ಅನಿಸಿಲ್ಲ. ಬಟ್ ಏನಂದರೆ ಅದೊಂದು ಜಗತ್ತಿದೆಯಲ್ಲ, ಇಟ್ಸ್ ಎ ವಂಡರ್ಫುಲ್ ವರ್ಲ್ಡ್. ಅಲ್ಲಿ ಹೌ ದೇ ಆರ್ ಸೆಲೆಬ್ರೇಟೆಡ್ ಅಂತ ನನಗೆ. ಆಮೇಲೆ ಇನ್ನೊಂದು ಕಡೆ ಅನಿಸುತ್ತೆ, ಅದು ನಿಜವಾಗಲೂ ಇದೆಯಾ ಆ ಜಗತ್ತು ಅಂತ. ಅಂದರೆ ನಾನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಆದ ಪುಸ್ತಕಗಳು ಮತ್ತು ಇಂಡಿಯನ್ ರೈಟರ್ಸ್ ಇನ್ ಇಂಗ್ಲೀಷ್ ಆ ಕಾಲದಿಂದ, ಅರುಣ್ ಜೋಶಿಯಿಂದ ಹಿಡಿದು ನಿಜಿಮ್ ಅಜಿಕಲಿಂದ ಹಿಡಿದು ಹಲವಾರು ಲೇಖಕರು ನೋಡ್ತಾ ಬಂದೆ. ಇಂಡಿಯನ್ ರೈಟರ್ಸ್ ಇನ್ ಇಂಗ್ಲೀಷು ಅವ್ರ ಪರಿಸ್ಥಿತಿ ಇಷ್ಟು ಕೆಟ್ಟದಾಗಿತ್ತಾಗ. ಆಗ ಈ ಸೆಲೆಬ್ರೇಷನ್ ಆಫ್ ರೈಟರ್ಸ್, ಈಗ ಬೂಕರ್ ಬಂದ ತಕ್ಷಣ ಅವ್ರನ್ನ ಇಡೀ ಜಗತ್ತು ಕರ್ಕೊಂಡೋಗಿ ಅಲ್ಲಿ ಭಾಷಣ ಮಾಡಿಸಿ, ಇಲ್ಲಿ ಊಟ ಕೊಡಿಸಿ ಎಲ್ಲ ಮಾಡೋದಿದೆಯಲ್ಲ, ಆಗ ಇರಲಿಲ್ಲ ಅದು. ಆಗ ಏನಾಗಿತ್ತು ಅಂದರೆ, ನಾವು ಹಳ್ಳೀಲಿ ಕೂತು ಬರೀತಿದ್ದಾಗ ನಮಗೆ ನೊಬೆಲ್ ಪ್ರಶಸ್ತಿಗೆ ಸಮಾನರಾದ ಲೇಖಕರು ಕನ್ನಡದಲ್ಲೇ ಇದ್ದಾರೆ. ಬಟ್ ಅನುವಾದ ಆಗದೇ ಇರೋದರಿಂದ ಕುವೆಂಪುಗೆ ನೊಬೆಲ್ ಬಂದಿಲ್ಲ, ಅಥವಾ ಗ್ರಾಮಾಯಣದ ರಾವ್ ಬಹದ್ದೂರಿಗೆ ಬಂದಿಲ್ಲ ಅಂತೆಲ್ಲ ಅನಿಸೋದು. ಇಲ್ದಿರ ಅವ್ರಿಗೆ ಬಂದಿರೋದು, ಅಡಿಗರಿಗೆ ಬಂದಿರೋದು, ದೇವನವ್ರಿಗೆ ಬಂದಿರೋದು, ಹೀಗೆ ಅನಿಸೋದು ನಮಗೆ. ಅಂದರೆ ನಮ್ಮಲ್ಲೂ ಅಂಥ ಲೇಖಕರಿದ್ದಾರೆ ಅಂತ. ಬಟ್ ನಿಜವಾಗಿ ನೋಡಿದ್ರೆ ಒಬ್ಬ ಓದುಗನ ಹುಡುಕಾಟದಲ್ಲಿ ಒಬ್ಬ ಲೇಖಕ ಹೊರಟಾಗ ಅವನಿಗೆ ಭಾಳ ಸಂಕಟ ಆಗುತ್ತೆ ಅಂತ. ದಟ್ ವಿಲ್ ನಾಟ್ ಮೇಕ್ ಹಿಮ್ ಹ್ಯಾಪಿ. ನನಗೆ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಒಂದು ಪುಸ್ತಕ ಬರೆಯೋದು, ಪ್ರಕಾಶಕರಿಗೆ ಕೊಟ್ಬಿಡೋದು, ಆನಂತರ ಮುಂದಿನ ಪುಸ್ತಕದ ಬಗ್ಗೆ ಆಲೋಚನೆ ಮಾಡೋದು. ಅದು ಎಷ್ಟು ಮಾರಾಟ ಆಗುತ್ತೆ, ಕೆಲವು 1,000 ಆಗುತ್ತೆ, ಕೆಲವು 4,000 ಆಗುತ್ತೆ, ಕೆಲವು 12,000 ಆಗುತ್ತೆ. ಬಟ್ ನನಗೆ ಆ ಕಡೆ ತಲೆ ಹಾಕೋಕ್ಕೆ ಹೋಗಲ್ಲ. ನನ್ನ 108 ಬುಕ್ ಇದೆ. ಯಾರೋ ಹೇಳಿದ್ರು, ಸರ್ 20 ಬುಕ್ ಇದ್ದರೆ ಯು ಕ್ಯಾನ್ ಸ್ಟಾರ್ಟ್ ಎ ಪಬ್ಲಿಕೇಶನ್ ಅಂತ. ನಾನು 108 ಇದೆ, ಐ ಕ್ಯಾನ್ ಈಸಿಲಿ ಸ್ಟಾರ್ಟ್ ಆ್ಯಂಡ್ ಪಬ್ಲಿಕೇಶನ್. ಬಟ್ ಒಂದು ಸಲ ಪಬ್ಲಿಕೇಶನ್ ಮಾಡಿದಾಗ ಇಲ್ಲಿ ಬಿಕಮ್ ಎ ವ್ಯಾಪಾರಿ ಅಂತ ಅನಿಸುತ್ತೆ. ಲೇಖಕನಿಗಿಂತ ಜಾಸ್ತಿ ವ್ಯಾಪಾರಿ ಆಗ್ತೇನೆ. ಸೊ ನನ್ನ ಪುಸ್ತಕ ಹಿಂದಿನದು 1,000 ಹೋದರೆ ಮುಂದಿನದು 3,000 ಹೋಗ್ಬೇಕು. ಸಿನಿಮಾದಲ್ಲಿ ಇರುತ್ತಲ್ಲ, ನೆಕ್ಸ್ಟ್ ಫಿಲ್ಮ್ ಸೂಪರ್ ಹಿಟ್ ಆಗಬೇಕಂತ ಹಂಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಹಂಗೆ ಅನ್ಸೋಕ್ಕೆ ಶುರು ಆದ ತಕ್ಷಣ ನಾನು ಅದಕ್ಕೋಸ್ಕರ ಬರೆಯೋಕ್ಕೆ ಶುರು ಮಾಡ್ತೀನಿ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಯೋಚನೆ ಮಾಡಿಲ್ಲ. ಬಟ್ ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್. ಅದಂದರೆ ಇಂಗ್ಲೀಷ್ ಅಥವಾ ಬೇರೆ ಭಾಷೆಯಲ್ಲಿ ಬರೆದಿದ್ದರೆ ಲಕ್ಷಾಂತರ ಓದುಗರು ಸಿಕ್ಕಿರೋರು ಅಂತ. ಬಟ್ ಚಿಲಿ, ಅರ್ಜೆಂಟೈನದ ಲೇಖಕರು ಅಥವಾ ಈ ಆಫ್ರೋ ರೈಟರ್ಸ್, ಇರಾನ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ರೈಟರ್ಸ್ ಒನ್ ಟೈಮಲ್ಲಿ. ಹೌದೌದು ಸರ್. ಆಮೇಲೆ ಬೇರೆ ಬೇರೆ ಪುಟ್ಟ ದೇಶಗಳಲ್ಲಿ, ಚಿಲಿಯಲ್ಲಿ ಅಲ್ಲೆಲ್ಲ ಇರೋರು, ಕ್ಯೂಬಾದಲ್ಲಿ ಇರೋರೆಲ್ಲ ಅವ್ರ ಭಾಷೆಯಲ್ಲಿ ಬರೆದು ಇಂಗ್ಲೀಷಲ್ಲಿ ಪ್ರಸಿದ್ಧರಾಗಿದ್ದಾರೆ. ಈಗ ನಮಗೆ ಗೊತ್ತಿರುವಂಥ ಕಮು, ಕಾಫ್ಕಾ ಇವರೆಲ್ಲ ಟ್ರಾನ್ಸ್ಲೇಟೆಡ್ ಅಲ್ಲ, ಅವರ ಅನುವಾದಗೊಂಡು ನಮಗೆ ಸಿಕ್ಕಿದವರು ಇಂಗ್ಲೀಷಲ್ಲಿ ಆ ಕಾಲಕ್ಕೆ. ಅದೊಂದು ಬೇರೆ ಜಗತ್ತು ಅಂತ ಅನಿಸ್ತದೆ. ಆದರೆ ಈ ಒಂದು ಕಲೋನಿಯಲ್ ಮೈಂಡ್ಸೆಟ್ ಇರುತ್ತಲ್ಲ, ಅಲ್ಲಿ ಬೇರೆ ಅಲ್ಲಿಂದ ಬಂದಿರೋದು ಇಂಗ್ಲೀಷಲ್ಲಿ ಬಂದಾಗ ನಾನು ಓದ್ತೇನೆ ಅನ್ನೋವಂಥದ್ದು, ಅಥವಾ ಆ ಕಾಫ್ಕಾ ಅಂತ ಇರೋದನ್ನು ನನಗೆ ಅದು ಯಾರೋ ಏನೋ ಗೊತ್ತಿಲ್ಲ, ಏನೋ ಒಂಥರ ಇಂಟ್ರೆಸ್ಟಿಂಗ್ ಹೆಸರು ಕಾಫ್ಕಾ ಇದೆ, ಓದಿದ ಮೇಲೆ ಅವ್ರದ್ದು ಹೆಗ್ಗಳಿಗೆ ಗೊತ್ತಾಗುತ್ತೆ, ಅಥವಾ ನಾವು ಯಾವುದೋ ಒಂದು XYZ ಒಂದು ನೇಮ್ ಅಂತ ಅಂದ್ಕೊಂಡ್ರೆ, ಅದೇ ನಮ್ಮವರೇ ಆಡಿದಂಥ ಜೋಗಿ ಅವ್ರದ್ದು ಇಂಗ್ಲೀಷಲ್ಲಿ ಬಂದಿದೆ ಅಂದಾಗ
ನಾನು ಜೋಗಿಂದ ಓದಬೇಕಾ ಕಾಫ್ಕಾ ಓದಬೇಕಾ ಅಥವಾ ಇನ್ನೊಂದು ಓದಬೇಕನ್ನೋಂಥ ಕಲೋನಿಯಲ್ ಮೈಂಡ್ಸೆಟ್ ಒಂದು ಇರುತ್ತಲ್ವ. ಮೊನ್ನೆ ಒಂದು ಬುಕ್ ರಿಲೀಸ್ಗೆ ಹೋಗಿದ್ದೆ, ವಿವೇಕ್ ಶಾನ್ಭಾಗ ಹೈಫನ್ ಅಂತ ಒಂದು ಬುಕ್ ತಂದಿದ್ದಾರೆ. ಅಲ್ಲಿ ಗೀತಾಂಜಲಿ ಶ್ರೀ ಬಂದಿದ್ದರು, ಲಾಸ್ಟ್ ಟೈಮ್ ಬೂಕರ್ ವಿನ್ನರ್. ಅವ್ರು ಹೇಳ್ತಾಯಿದ್ರು, ನಾನು ಅದೆಂಥದ್ದು ಅವರ ಬೂಕರ್ ವಿನ್ನರ್ ರೇತ್ ಸಮಾಧಿ ಅಂತ ಇದೆಯಲ್ಲ ಕಾದಂಬರಿ, ಅದನ್ನು ಅವರು ಹಿಂದೀಲಿ ಬರೆದು ಭಾಳ ವರ್ಷ ಆಯಿತು, ಯಾರೂ ಓದಿರಲಿಲ್ಲಂತೆ. ಅದು ಇಂಗ್ಲೀಷಿಗೆ ಬೂಕರ್ ಬಂದು ಇಂಗ್ಲೀಷಿಗೆ ಅನುವಾದ ಆದಮೇಲೆ ಓದೋರು ನಮ್ಮ ಹಿಂದಿನಲ್ಲಿ ನೀವು ಇಷ್ಟು ದೊಡ್ಡ ಲೇಖಕಿಯಾಗಿದ್ದೀರಿ, ನಾನು ಅದನ್ನ ಇಂಗ್ಲೀಷಲ್ಲಿ ಓದಿದೆ ಅಂತ ಹೇಳಕ್ಕೆ ಶುರು ಮಾಡಿದ್ರಂತೆ. ಅಂದರೆ ಹಿಂದಿ ಗೊತ್ತಿದ್ದವರು, ಹಿಂದಿ ಮಾತೃಭಾಷೆ ಆಗಿದ್ದವರು ಅದನ್ನು ಇಂಗ್ಲೀಷಲ್ಲಿ ಓದಿ ನಮ್ಮ ಹಿಂದಿಯಲ್ಲಿ ನೀವು ದೊಡ್ಡ ಲೇಖಕರು ಅಂತ ಹೇಳ್ತಾರೆ. ಅಂದರೆ ಈ ಜಗತ್ತು ಎಷ್ಟು ಹಿಪೋಕ್ರೆಟ್ಸಿ ಆಗಿದೆ ಅಂತ, ಒಬ್ಬ ಓದುಗರ ಜಗತ್ತಲ್ಲಿ ಒಂದು ಹಿಪೋಕ್ರೇಟ್ ಅಂತ ಹೇಳ್ತೀಯಲ್ಲ ಹಾಗೆ. ಅಂದರೆ ಇಲ್ಲಿದ್ದರೆ ಅದು ನಿಮಗೆ ಅನಿಸಲ್ಲ, ಅದು ಇಂಗ್ಲೀಷಿಗೆ ಅನುವಾದ ಆಗಿ ಇವರೇ ಫಾರ್ ಎಕ್ಸಾಂಪಲ್ ಬಾನು ಮುಷ್ತಾಕ್ ಅವರು ಬರೀಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯಿತು. ಲಂಕೇಶ್ ಅವರನ್ನು ಮೊದಲು ಬರಲಿಕ್ಕೆ ಶುರು ಮಾಡಿದ್ದು. ಆಗ ನಾವ್ಯಾರು ಅಂದರೆ ಅವರನ್ನು ಓದಿರಲೇ ಇಲ್ಲ. ಈಗ ಅವ್ರು ಬೂಕರ್ ಬಂದಮೇಲೆ ಅವ್ರನ್ನ ತಗೊಂಡು ಅವ್ರ ಪುಸ್ತಕ 10,000 ಮಾರಾಟ ಆಯಿತು, 20,000 ಮಾರಾಟ ಆಯಿತು. ಅವ್ರ ಮೊದಲು ಇತ್ತು ಇಲ್ಲಿ ಅದು. ಅಂದರೆ ಮಾರಾಟ ಆಗೋದಕ್ಕೆ ಒಂದು ಗ್ಲಾಮರ್ ಬೇಕಾಗತ್ತಾ, ಪ್ರಶಸ್ತಿಯ ಗ್ಲಾಮರು ಅಥವಾ ಒಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ನ ಗ್ಲಾಮರ್ ಬೇಕಾಗುತ್ತಾ ಅಂತ ಹೀಗೆಲ್ಲ ಅನ್ಸಕ್ಕೆ ಶುರು ಆಗಲ್ಲ. ಇದೊಂಥರ ಹೆಂಗಂದರೆ ಇಂಗ್ಲೆಂಡ್ ಮಕ್ಕಳು ಎಷ್ಟು ಜಾಣ್ರು ಗೊತ್ತಾ, ಚಿಕ್ಕವರಿದ್ದಾಗಲೇ ಇಂಗ್ಲೀಷ್ ಮಾತಾಡ್ತಾರೆ ಅಂದಂಗೆ. ಅಂದರೆ ಜಾಣ್ರು ಇಂಗ್ಲೀಷ್ ಮಾತಾಡ್ತಾರೆ. ಅದನ್ನು ಒಂದು ಲ್ಯಾಂಗ್ವೇಜ್ ಅಂತ ನೋಡೋದು, ನೀವು ಹೇಳಿದ ಕಲೋನಿಯಲ್ ಮೆಂಟಾಲಿಟಿ ಇದೆಯಲ್ಲ, ಅದೊಂದು ಭಾಷೆ ಅಂತ ನೋಡೋದನ್ನು ನಾವು ಮರೆತು ಬಿಟ್ಟು ಅದು ದೇವ ಭಾಷೆ ಅಂತ ನೋಡೋಕ್ಕೆ ಶುರು ಮಾಡ್ತೀವಿ. ಸೊ ಈಗ ಒಬ್ಬ ಬರಹಗಾರ, ಕನ್ನಡದಲ್ಲಿ ಒಬ್ಬ ಬರಹಗಾರ ಬರವಣಿಗೆನ ನಂಬ್ಕೊಂಡು ಬದುಕು ನಡೆಸ್ಬೋದಾ? ಟೆಲಿವಿಷನ್ ಸೀರಿಯಲ್ ಬರವಣಿಗೆಯನ್ನು ನಂಬ್ಕೊಂಡು ಬದುಕ್ಬೋದು. ಬಟ್ ನಾವೆಲ್ಸ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್ ಈ ಥರದ ಕ್ರಿಯೇಟಿವ್ ರೈಟಿಂಗ್ ಇದೆಯಲ್ಲ ಬುಕ್ ಫಾರ್ಮ್ಯಾಟಲ್ಲಿ, ಅದರಲ್ಲಿ ಭಾಳ ಕಷ್ಟ ಇದೆ. ಅದರಲ್ಲಿ ಅಫ್ಕೋರ್ಸ್ ನಿಮಗೆ ಒಂದು ನಿಮ್ಮ ಸೈಡ್ ಖರ್ಚಿಗೆ ದುಡ್ಡು ಮಾಡ್ಕೋಬೋದು. ಅಂದರೆ ವರ್ಷಕ್ಕೆ 1 ಲಕ್ಷ ಬರ್ಬೋದು. ತುಂಬ ಭಾಳ ಫೇಮಸ್ ರೈಟರ್, ಬಹಳ ಪಾಪ್ಯುಲರ್ ರೈಟರ್ ಆದರೆ ನಿಮ್ಗೆ 1 ಲಕ್ಷ 1-2 ಲಕ್ಷ ಒಂದು ವರ್ಷಕ್ಕೆ ಬರ್ಬೋದು, ವರ್ಷಕ್ಕೆ. ಬಟ್ ಅದು ಎಷ್ಟು ವರ್ಷ ಬರುತ್ತೆ ಅಂದರೆ, ಈಗ ಪುಸ್ತಕಗಳ ಆಯಸ್ಸು ಇದೆಯಲ್ಲ ಅದು ಭಾಳ ಕಡಿಮೆ. ನೀವು ಇವತ್ತು ಪುಸ್ತಕ ಬರೆದ್ರೆ ರಿಲೀಸ್ ಆಗುತ್ತೆ, ಒಂದಷ್ಟು ಕಾಪಿಗಳು ಹೋಗ್ತವೆ, ಪತ್ರಿಕೆಯಲ್ಲಿ ಬರುತ್ತೆ. ಅಂದರೆ ಟಾಪ್ 10 ಲಿಸ್ಟಲ್ಲಿ ಬರುತ್ತೆ ಚೆನ್ನಾಗಿ ಹೋದರೆ, ಒಂದೇ ವಾರ. ಆಮೇಲೆ 2ನೇ ವಾರ ಬೇರೆ ಬುಕ್ ಬರುತ್ತಲ್ಲ, ದಟ್ ವಿಲ್ ರಿಪ್ಲೇಸ್ ಯುವರ್ ಬುಕ್. ಏನು ಒಂಥರ ಸಿನಿಮಾ ಥರನ? ಸಿನಿಮಾ ಥರ. ಹಾಗೆ 1 ವಾರ ಆಯಸ್ಸಿರುತ್ತೆ, 1 ತಿಂಗಳಿರುತ್ತೆ ಮ್ಯಾಕ್ಸಿಮಮ್ಮು ಸ್ವಲ್ಪ ಓಡಾಡ್ತಿದ್ರೆ. ಆಮೇಲೆ ನೀವು ಯಾವತ್ತಾದರೂ ಅದೃಷ್ಟವಶಾತ್ ಸಾಹಿತ್ಯ ಸಮ್ಮೇಳನ ನಡೆದು ಅದೃಷ್ಟವಶಾತ್ ನಿಮಗೆ ಎದುರುಗಡೆ ಸ್ಟಾಲ್ ಸಿಕ್ಕಿದರೆ, ನಿಮ್ಮ ಅದೃಷ್ಟವಶಾತ್ ನಿಮ್ಮ ಪುಸ್ತಕ ಅಲ್ಲಿದ್ದರೆ ಯಾರೋ ಒಂದು ನಷ್ಟ ಮಂದಿ ತಗೋಬೋದು. ಅದರ್ವೈಸ್ ಪೀಪಲ್ ಆರ್ ಇಂಟು ಲೈಫ್ ಸ್ಟೈಲ್ ಬುಕ್ಸ್ ಇರ್ತಾವಲ್ಲ, ತೆಳ್ಳಗಾಗೋದು ಹೇಗೆ, ತೆಳ್ಳಗಾಗೋದು, ಹಣ ಮಾಡುವುದು ಹೇಗೆ, 30ನೇ ವರ್ಷದಲ್ಲಿ 1 ಕೋಟಿ ಮಾಡೋದು ಹೇಗೆ, ಆಮೇಲೆ ನೀವು ಯಾವ ಷೇರು ಪ್ರಪಂಚದಲ್ಲಿ ಗೆಲ್ಲುವುದು ಹೇಗೆ, ಈ ಥರದ ಒಂದು ಜಗತ್ತಿರುತ್ತೆ. ಅದು ಬಿಟ್ಟರೆ ಮಹಾಭಾರತದ ಒಂದು ಪುರಾಣದ ಸರಣಿ ಇದೆ. 3ನೇದ್ದು ಹಿಸ್ಟ್ರಿಯಲ್ಲಿ ಜನಗಳಿಗೆ ಆಸಕ್ತಿ ಇದೆ. ಅಂದರೆ ರೀರೈಟಿಂಗ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ಮೈ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಇದೆಯಲ್ಲ, ಅದು ಹಿಂದೆ ಬರೆದಿದ್ದರು, ಅದು ಸರಿ ಇಲ್ಲ, ಇದು ನಿಜವಾದ ಹಿಸ್ಟ್ರಿ ಅಂತ. ಆ ಕಾಲದಲ್ಲಿ ಆ ಕಾಲನ ನೋಡಲಿಲ್ಲ, ಅಲ್ಲಿ ಬರೆದಿದ್ದು ಈ ಸತ್ಯನ ಸುಳ್ಳು ಗೊತ್ತಿಲ್ಲ, ಈಗ ಮತ್ತೊಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡೋದಿದೆಯಲ್ಲ, ಒಂದು ರೋಚಕವಾದ ಹಿಸ್ಟ್ರಿ, ಅದಕ್ಕೆ ಸ್ವಲ್ಪ ಒಳ್ಳೆಯ ಬೇಡಿಕೆ ಇದೆ.